ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಬೇಸ್ ಚಾನಲ್. ನಾನು ಶೋಭಾ. ಇವತ್ತು ನಾವು ಬೀಟ್ರೂಟ್ ತಾಲಿಪಟ್ ಮತ್ತು ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಪಾನ್ ಒಲೆ ಮೇಲಿಟ್ಟು ಅದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ 4 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಮತ್ತು ಒಂದು ಹಸಿಮೆಣಸಿನ್ಕಾಯಿ, 2 ಟೊಮೊಟೊ ಮತ್ತು ಒಂದು ಈರುಳ್ಳಿನ ನಾನು ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿ, ಯಾಕೆಂದರೆ ಟೊಮೊಟೊ ಹುಳಿ ಇರುತ್ತೆ ಕೆಲವು, ಅದಕ್ಕೋಸ್ಕರ. ಆಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ಳಿ. ಅದಾದಮೇಲೆ ನಾವು ಇದಕ್ಕೆ ನಾವಿವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ನಾನು ಕೊತ್ತಂಬರಿ ಸೊಪ್ಪಿನ ದಂಟನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳಿ. ಬಟ್ ಬೆಲ್ಲ ಆಪ್ಷನಲ್ಲು, ನಿಮಗೆ ಬೇಕಂದರೆ ಸೇರಿಸ್ಕೊಳ್ಳಿ. ನಾವೆಲ್ಲದಕ್ಕೂ ಆಲ್ಮೋಸ್ಟ್ ಸ್ವೀಟನ್ನು ಹಾಕೋದ್ರಿಂದ ನಾನಿಲ್ಲಿ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಮತ್ತೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಟೈಮ್ ಬೇಯಿಸ್ಕೊಳ್ಳಿ. ಅಂದರೆ ಟೊಮೊಟೊ ಈರುಳ್ಳಿ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಮತ್ತು ನಿಮಗೆ ಪುದೀನ ಸೊಪ್ಪಿದ್ದರೆ ಇದಕ್ಕೆ ಸೇರಿಸ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ನಾನು ಸೇರಿಸ್ತಾ ಇಲ್ಲ. ಇದು ಫುಲ್ ಸಾಫ್ಟ್ ಬೆಂದಿದೆ. ಇವಾಗ ನಾನು ತಣ್ಣಗಾಗಲಿಕ್ಕೆ ಎತ್ತಿಡ್ತಾ ಇದ್ದೀನಿ. ಇವಾಗ ನಾವು ತಾಳಿಪಟ್ಟು ಮಾಡಲಿಕ್ಕೆ ನಾನು ಈ ಮೆಜರ್ಮೆಂಟ್ ಗ್ಲಾಸಲ್ಲಿ 3 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಎರಡನ್ನೂ ಸೇರಿಸ್ಬಿಟ್ಟು ಅದಕ್ಕೆ ಏನೇನು ಹಾಕ್ತಾಯಿದ್ದೀನಿ ಅಂದರೆ ಬೀಟ್ರೋಟು 1 ತುರಿದಿಟ್ಕೊಂಡಿರೋದು, ಕಾಯಿ ತುರಿ, ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಕರಿಬೇವಿನ ಸೊಪ್ಪು ಎಲ್ಲದನ್ನು ಚಿಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ನಾನು ಅಕ್ಕಿ ಹಿಟ್ಟಿಗೆ ಸೇರಿಸಿ ಹಾಗೆಯೇ ಫಸ್ಟ್ ಕಲಿಸ್ಕೊಳ್ಳಿ. ಯಾಕೆಂದರೆ ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಸೊ ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಕಲಿಸ್ಕೊಂಡಾದಮೇಲೆ ನಾವು ಮೆಜರ್ಮೆಂಟ್ ಕಪ್ ಯಾವುದರಲ್ಲಿ ಅಳತೆ ತೊಗೊಂಡಿದ್ವಿ ಹಿಟ್ಟು, ಅದೇ ಕಪ್ಪಲ್ಲಿ ನಾನು ಇವಾಗ ನೀರು ಅಳತೆ ತೊಗೊಳ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ 1 ಕಪ್ ಫುಲ್ಲನ್ನು ಹಾಕಿ ಕಲಸಿ ನೋಡ್ತಾ ಇದ್ದೀನಿ. ಅದು ನೀರು ಸಾಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ 3/4 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ಅದು ಫುಲ್ ಹಿಟ್ಟನ್ನು ಕಲಸಿ ನೋಡಿ. ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ಉಂಡೆ ಕಟ್ಟಿ ನೋಡಿ, ನಿಮ್ಮ ರೊಟ್ಟಿ ಮಾಡಲಿಕ್ಕೆ ಹದ ಸರಿ ಇದೆ ಅಂತ ಅನಿಸುವಾಗ ಸಾಕು. ಆಮೇಲೆ ಇದನ್ನು ಒಂದು 5 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡಿ ಅದು ನೆನಿಲಿಕ್ಕೆ ಬಿಡಿ, ಒಂದು 5 to 10 ಮಿನಿಟ್ಸು. ಇವಾಗ ನಾವು ಟೊಮೊಟೊ ಬೇಯಿಸ್ಬಿಟ್ಟು ಇಟ್ಟಿದ್ವಲ್ಲ, ಅದನ್ನು ಚಟ್ನಿ ರುಬ್ಕೊಬಿಡೋಣ ಅಷ್ಟೊತ್ತಲ್ಲಿ. ಸೊ ಇದನ್ನು ನಾನಿವಾಗ ತಣ್ಣಗಾಗಿದೆ ಇದು ಫುಲ್ಲು ಟೊಮೊಟೊ, ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ನುಣ್ಣಗೆ. ಫ್ರೆಂಡ್ಸ್, ನಾನಿಲ್ಲಿ ಚಟ್ನಿನ ರುಬ್ಕೊಂಡಿದ್ದಾಯಿತು. ಹಾಗೆಯೇ ನಾನು ಟೊಮೊಟೊನ ಬೇಯಿಸ್ಕೊಳ್ಳಿಕ್ಕೆ ಯಾವ ಪಾನ್ ಯೂಸ್ ಮಾಡಿದ್ದೆ ಅದೇ ಪಾನನ್ನು ಇವಾಗ ಮತ್ತೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ನಾನಿವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, 2 ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಬೆಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು, 1 ಒಣಮೆಣಸಿನ್ಕಾಯಿ ಹಾಕಿ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಆದಮೇಲೆ ನಾನು ಇದಕ್ಕೆ ಚಟ್ನಿ ಏನಿದೆ ಅದನ್ನು ನಾನು ಇದಕ್ಕೇ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೆ ನಮಗೆ ಚಟ್ನಿ ರೆಡಿ ಆಗುತ್ತೆ. ನಿಮಗೆ ಚಟ್ನಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಬಾಯ್ಲ್ ಕೂಡ ಮಾಡ್ಬೋದು. ಬಟ್ ನಾನು ಬಾಯ್ಲ್ ಏನು ಮಾಡ್ತಾಯಿಲ್ಲ, ನಾನಿಲ್ಲಿ ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಚಟ್ನಿ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ನಮಗಿಲ್ಲಿ ಟೊಮೊಟೊ ಚಟ್ನಿ ರೆಡಿ ಆಯಿತು. ಇವಾಗ ನಾವು ತಾಳಿಪಟ್ಟನ್ನು ಮಾಡ್ಕೊಳ್ಳೋಣ. ನಾನಿಲ್ಲಿ ತಾಳಿಪಟ್ಟು ಮಾಡ್ಕೊಳ್ಳಿಕ್ಕೆ ಒಂದು ಪಾನ್ನ ಬಿಸಿಗಿಟ್ಟಿದ್ದೀನಿ. ಹಾಗೆಯೇ ನಾನಿಲ್ಲಿ ಕವರ್ ಯೂಸ್ ಮಾಡಿ ಅದರಲ್ಲಿ ತಾಳಿಪಟ್ಟು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕವರ್ ಇದ್ದರೆ ಕವರ್ ಯೂಸ್ ಮಾಡಿ, ಇಲ್ಲ ರೊಟ್ಟಿ ಕವರ್ ಅಂತಲೇ ಸಿಗುತ್ತೆ ಅಲ್ವಾ, ಅದಿದ್ದರೆ ಅದು ನಿಮ್ಮ ಹತ್ರ ಯಾವುದಿದೆ ಅದರಲ್ಲಿ ರೊಟ್ಟಿನ ತಟ್ಕೋಬೋದು. ನಾನೀಗ ಕವರಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒಂದು ರೊಟ್ಟಿ ಮಾಡಲಿಕ್ಕೆ ಒಂದು ಮುದ್ದೆ ತೊಗೊಂಡು ಅದಕ್ಕೆ ಮತ್ತೆ ಮೇಲ್ಗಡೆ ಎಣ್ಣೆ ಕೈಗೆ ಒರೆಸ್ಕೊಂಡು ರೊಟ್ಟಿನ ಮಾಡ್ತಾಯಿದ್ದೀನಿ. ಈಗ ತವ ಬಿಸಿಯಾಗಿದೆ, ನಾನು ಆ ತವಕ್ಕೆ ತುಪ್ಪನ ಸವರ್ಬಿಟ್ಟು ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ನೀವು ತುಪ್ಪನಾದರೂ ಬಳಸ್ಬೋದು, ಎಣ್ಣೆನಾದರೂ ಬಳಸ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಯೂಸ್ ಮಾಡ್ಕೊಳ್ಳಿ. ಸೊ ನಾನಿವಾಗ ರೊಟ್ಟಿನ ಹಾಕಿ ಅದನ್ನು ಮೇಲ್ಗಡೆನೂ ಮತ್ತೆ ನಾನು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ಆ ಹೋಲ್ ಯಾಕೆ ಮಾಡಿರೋದು ಅಂದರೆ ಚೆನ್ನಾಗಿ ಬೇಯುತ್ತೆ ಅಲ್ಲಿ ನಾವು ತುಪ್ಪ ಅಥವಾ ಎಣ್ಣೆನ ಹಾಕುವಾಗ. ಸೊ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ರೊಟ್ಟಿ ನಿಮಗೆ ದಪ್ಪನೇ ಬೇಕು ಅಂದರೆ ಇನ್ನೂ ಸ್ವಲ್ಪ ದಪ್ಪ ಮಾಡ್ಕೋಬೋದು. ಸೊ ನನಗೆ ತೆಳ್ಳಗೇ ಇಷ್ಟ ಆಗುತ್ತೆ ನಮ್ಮ ಮನೇಲೆಲ್ಲರಿಗೂ, ಸೊ ಅದಕ್ಕೆ ನಾನು ಸ್ವಲ್ಪ ತೆಳ್ಳಗೇ ಮಾಡಿದ್ದೀನಿ. ಇದು ನಾನಿವಾಗ ತೊಗೊಂಡಿರೋ ಮೆಜರ್ಮೆಂಟಲ್ಲಿ ನನಗೆ ಒಂದು 13 ರೊಟ್ಟಿ ಆಗಿದೆ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮೆಜರ್ಮೆಂಟ್ ತೊಗೊಳ್ಳಿ. ಸೊ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಇದು ನಾನು ಎಲ್ಲದನ್ನು ಇದೇ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ನಮಗಿವತ್ತು ತಾಳಿಪಟ್ಟು, ಬೀಟ್ರೂಟ್ ತಾಳಿಪಟ್ಟು ಮತ್ತು ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.